ಭಾರತ ದೇಶದ ಮೊಟ್ಟ ಮೊದಲ ರಾಕೆಟ್ ಲಾಂಚ್ಗೂ ಈ ಸೈಕಲ್ ಸವಾರಿಗೂ ಇರೋ ಸಂಬಂಧ ಏನು ಅಂತ ಗೊತ್ತಾ? ಕೇರಳದ ತಿರುವನಂತಪುರಂ, ಅಲ್ಲಿನ ಒಂದು ಪುಟ್ಟ ಊರು ತುಂಬೈ. ಮಂಗಳನ ಅಂಗಳಕ್ಕೆ ನಾವು ನೌಕೆಯನ್ನ ಕಳಿಸುವಂತಹ ಕನಸು ಬೀಜಾಂಕುರವಾಗಿದ್ದು ಇದೇ ಜಾಗದಲ್ಲಿ. ತುಂಬೈ ರಾಕೆಟ್ ಲಾಂಚಿಂಗ್ ಸ್ಟೇಷನ್ಗೆ ವಿಶ್ವಸಂಸ್ಥೆ ಮಾನ್ಯತೆ ನೀಡಿದ್ದು 1963ನೇ ಇಸ್ವಿಯಲ್ಲಿ ನವೆಂಬರ್ 21. ಇದನ್ನ ಅಂತಾರಾಷ್ಟ್ರೀಯ ಪ್ರಯೋಗಶಾಲೆಯಾಗಿ ವಿಶ್ವಸಂಸ್ಥೆಗೆ ಅರ್ಪಿಸಿದಂತಹ ದಿನ 1968 ಫೆಬ್ರವರಿ 2. ಅವತ್ತೊಂದು ಸ್ಪೆಷಲ್ ಲಾಂಚ್. ಇದಕ್ಕೆ ವಿಶೇಷ ಆಹ್ವಾನಿತರು ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ. ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಮೀಡಿಯಾದ ಅಟೆನ್ಷನ್ ಪಡ್ಕೊಂಡಂತಹ ಕಾರ್ಯಕ್ರಮ ಇದು. ಅವತ್ತು ಲಾಂಚ್ ಆಗಬೇಕಿದ್ದಂತಹ ರಾಕೆಟ್ಗೆ ಅಟ್ಯಾಚ್ ಮಾಡುವಂತಹ ಕೋನ್, ರಾಕೆಟ್ನ ತುದಿಯ ಭಾಗ ಏನಿದೆ, ಮೊದಲೇ ಅದನ್ನ ಅಟ್ಯಾಚ್ ಮಾಡಿಬಿಟ್ರೆ ಅದರೊಳಗಿರುವಂತಹ ಅನಿಲ, ಸೋಡಿಯಂ ಸೋರ್ ಹೋಗ್ಬಿಡಬಹುದು ಅಂತ ಕೊನೆ ಮೂಮೆಂಟ್ ಅಲ್ಲಿ ಅದನ್ನ ಅಟ್ಯಾಚ್ ಮಾಡುವಂತಹ ಯೋಚನೆ ಇತ್ತು. ಮಿಕ್ಕೆಲ್ಲವೂ ತಯಾರಾಗಿತ್ತು. ಸಂಜೆ 6 ಗಂಟೆಗಲ್ವಾ ಲಾಂಚ್, ಮಧ್ಯಾಹ್ನ 2 ಗಂಟೆ ಹಂಗೆ ಇದನ್ನ ತಗೊಂಡು ಹೋದ್ರೆ ಸಾಕು, ಏನೋ 4-5 ಕಿಲೋಮೀಟರ್ ದೂರ ಅಷ್ಟೇ, ಜೀಪ್ ಬರುತ್ತೆ, ಅದನ್ನ ಕಳಿಸ್ಕೊಡೋದು ಅಂತ ಇದ್ದಿದ್ದು. ಆದ್ರೆ ಪ್ರಧಾನಮಂತ್ರಿಗಳನ್ನ ಸ್ವಾಗತಿಸುವಂತಹ ತಯಾರಿಯಲ್ಲಿ ಬ್ಯುಸಿ ಆಗಿದ್ದಂತಹ ಎಲ್ರೂ ಜೀಪ್ ಕಳಿಸೋದನ್ನೇ ಮರ್ತು ಬಿಟ್ಟಿರ್ತಾರೆ. 2 ಆಯ್ತು, 2:15 ಆಯ್ತು, 3 ಗಂಟೆ ಆಯ್ತು, ಕೋನ್ ಇಲ್ಲೇ ಇದೆ, ರಾಕೆಟ್ ಲಾಂಚ್ಗೆ ರೆಡಿ ಆಗಿದೆ, ಆದ್ರೆ ಅಲ್ಲಿ ಕೋನ್ ಇಲ್ಲ. ಆಗ ಸತ್ಯ ಹಾಗೂ ವೇಲಪ್ಪನನ್ನು ಇಬ್ಬರು ವಿಜ್ಞಾನಿಗಳು ಅವರ ಸಮಯ ಪ್ರಜ್ಞೆಯಿಂದ ಇನ್ ಕಾಯೋದ್ ಬೇಡ, ನಡೀರಿ ಹೊರಟು ಬಿಡೋಣ ಅಂತ 25-30 kg ತೂಕ ಇದ್ದಂತಹ ಕೋನ್ನ ಸೈಕಲ್ನ ಹಿಂಬದಿಯಲ್ಲಿ ಇಟ್ಕೊಂಡು ಸೈಕಲ್ನ ತಳ್ಕೊಂಡು ಹೊರಟೇ ಬಿಡ್ತಾರೆ. ಸೊ ಟೈಮ್ಸ್ ಅನ್ನುವಂಥ ಇಂಟರ್ನ್ಯಾಷನಲ್ ಪತ್ರಿಕೆಯ ಗಾಡಿ ಕೂಡ ಅವಾಗ ವೆನ್ಯೂ ಕಡೆನೆ ಹೋಗ್ತಾ ಇರುತ್ತೆ. ಅವ್ರಿಗೆ ಈ ದೃಶ್ಯ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ರಾಕೆಟ್ನ ಕೋನ್ ಅದನ್ನ ಸೈಕಲ್ ಅಲ್ಲಿ ತಳ್ಕೊಂಡು ಹೋಗ್ತಾ ಇದಾರೆ, ಹಿಂಬದಿಯಿಂದಲೇ ಅದರ ಫೋಟೋನ ಹಿಡಿತಾರೆ. ಅದೇ ಫೋಟೋನ ಇವಾಗ ನೀವು ನೋಡ್ತಾ ಇರೋದು. ಸರಿ, ಈ ಇಬ್ಬರು ವಿಜ್ಞಾನಿಗಳ ಸಮಯ ಪ್ರಜ್ಞೆಯಿಂದ ಆ ರಾಕೆಟ್ನ ಕೋನ್ ಆನ್ ಟೈಮ್ ವೆನ್ಯೂಗೆ ರೀಚ್ ಆಗಿ ರಾಕೆಟ್ ಉಡಾವಣೆ ಕೂಡ ಆಗುತ್ತೆ ಯಶಸ್ವಿಯಾಗಿ. ಇದು ನಮ್ಮ ಭಾರತ ದೇಶದ ಪ್ರಥಮ ರಾಕೆಟ್ ನಾವು ಲಾಂಚ್ ಮಾಡಿದಂಥದ್ದು. ವಿಕ್ರಮ್ ಸಾರಾಭಾಯ್ ಹಾಗೂ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಮಾನಿಟರ್ ಮಾಡ್ತಾ ಇದ್ದಂತಹ ಈ ಪ್ರಾಜೆಕ್ಟ್ ಯಶಸ್ವಿ ಏನೋ ಆಯ್ತು. ಇಸ್ರೋ ಇಂದ ಕೆಲ ವರ್ಷಗಳ ನಂತರ ವಿಜ್ಞಾನಿಗಳಾದ ಸತ್ಯ ಅವರು ರಿಟೈರ್ ಆಗ್ತಾರೆ. ಆಗಿ ಟಾಟಾ ಅಡ್ವಾನ್ಸ್ಡ್ ಮೆಟೀರಿಯಲ್ ಕಂಪನಿ ಅದರ ಜವಾಬ್ದಾರಿಯನ್ನ ವಹಿಸ್ಕೋತಾರೆ. ಹೀಗೆ ಕೆಲಸದ ಸಲುವಾಗಿ ಫಾರಿನ್ ಟ್ರಿಪ್ ನ ಸಮಯದಲ್ಲಿ ಏನಾಗುತ್ತೆ, ವಿಶ್ವಸಂಸ್ಥೆಯ ಸುರಕ್ಷಾ ಪರಿಷತ್ನ ಡೆವಲಪಿಂಗ್ ನೇಷನ್ಸ್ ಅಂಡ್ ದ ಆಸ್ಪಿರೇಷನ್ಸ್ ಫಾರ್ ಇಂಡಿಯಾ ಅನ್ನೋ ಛಾಯಾಚಿತ್ರಗಳ ಪ್ರದರ್ಶನದಲ್ಲಿ ಜಗತ್ ಪ್ರಸಿದ್ಧರಾದಂತಹ ಫೋಟೋಗ್ರಫರ್ ಹೆನ್ರಿ ಕಾರ್ಟಿಯರ್ ಬ್ರೆಸನ್ ಇವರ ಚಿತ್ರಗಳ ಪ್ರದರ್ಶನ. ಸುಮ್ಮನೆ ಅದನ್ನ ನೋಡೋಣ ಅಂತ ಹೋದ್ರೆ ಏನು ಆಶ್ಚರ್ಯ, ಅವರ ಈ ಸೈಕಲ್ನ ಮೇಲೆ ಅವರು ಹಾಗೂ ವೇಲಪ್ಪನ್ರವರು ಕೋನ್ನ ತಳ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಫೋಟೋ ಪ್ರದರ್ಶನ ಕೂಡ ಅಲ್ಲಾಗಿರುತ್ತೆ. ಸತ್ಯಾನವರಿಗೆ ಆಶ್ಚರ್ಯ ಆಗುತ್ತೆ, ಎಂತ ಮಹತ್ವವಾದ ಘಟನೆಗೆ ಸಾಕ್ಷಿಯಾದಂತ ಚಿತ್ರ ಹಾಗೂ ಸನ್ನಿವೇಶ ಅದು ಅಲ್ವಾ. ಭಾರತದಲ್ಲಿ ಪ್ರಾರಂಭವಾಗಿದ್ದು 1963 ನವೆಂಬರ್ 21. ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚ್ ಇಂದ ಭಾರತ ದೇಶದ ಪ್ರಥಮ ರಾಕೆಟ್ ಉಡಾವಣೆಗೊಂಡಿದ್ದು. ಇದರ ಮುಖ್ಯ ಅತಿಥಿಗಳು ಅಂದಿನ ಪ್ರಧಾನಿಗಳಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು. ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಮೀಡಿಯಾ ಈ ಯಶಸ್ಸನ್ನ ಕಂಡರೂ ಸಹ ಇದಾದ ಮಾರನೇ ದಿನವೇ ಅಮೆರಿಕಾದ 35ನೇ ಪ್ರೆಸಿಡೆಂಟ್ ಜಾನ್ F. ಕೆನೆಡಿ ಇವರ ಅಸಾಸಿನೇಷನ್ ಆದ ಕಾರಣ ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಪ್ರೆಸ್ ಮೀಡಿಯಾದ ಅಟೆನ್ಷನ್ ಆ ಕಡೆಗೆ ಹೊರಟು ಹೋಗುತ್ತೆ. ಇದ್ರ ಬಗ್ಗೆ ಹೆಚ್ಚು ಸುದ್ದಿನೇ ಆಗೋದಿಲ್ಲ. ಅಂದಿನ ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್ ಆನಂತರ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸ್ಟೇಷನ್ ಆಗುತ್ತೆ. ಆದ್ರೆ ಯೋಚನೆ ಮಾಡಿ, ಕೇರಳದ ತಿರುವನಂತಪುರಂನ ಒಂದು ಚಿಕ್ಕ ಹಳ್ಳಿ ತುಂಬಾ ರಾಕೆಟ್ ಉಡಾವಣೆಗೆ, ಭಾರತ ದೇಶದ ಪ್ರಥಮ ರಾಕೆಟ್ ಲಾಂಚ್ಗೆ ಈ ಜಾಗನೇ ಆಯ್ಕೆ ಆಗಿದ್ದು ಸುಮ್ಮನೆ ಅಲ್ಲ. ಇದೇ ಜಾಗನೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ಯಾರು ಗೊತ್ತಾ? ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಆದ್ರೆ ಅವರಿಗೆ ಬೇಕಿದ್ದಂತಹ ಇದೇ ಸ್ಪಾಟ್ನಲ್ಲಿ ಆಗ್ಲೇ ಒಂದು ಚರ್ಚ್ ಇತ್ತು. ಡಾಕ್ಟರ್ ವಿಕ್ರಮ್ ಸಾರಾಭಾಯ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಹಾಗೂ ಇನ್ನಿತರೆ ವಿಜ್ಞಾನಿಗಳು ಹೋಗಿ ಆ ಚರ್ಚ್ನ ಬಿಷಪ್ನ ಬಳಿ ಈ ಜಾಗವನ್ನ ನಮ್ಮ ರಾಕೆಟ್ ಲಾಂಚ್ಗೆ ಬಿಟ್ಕೊಡೋದಕ್ಕಾಗತ್ತಾ ಅಂತ ಕೇಳಿ, ಯಾಕೆ ಈ ಜಾಗನೇ ಯಾಕೆ ಬೇಕು ಅನ್ನೋದಕ್ಕೆ ಸೂಕ್ತ ಕಾರಣವನ್ನ ಕೂಡ ಕೊಡ್ತಾರೆ. ಬಿಷಪ್ 1-2 ಕ್ಷಣ ಯೋಚನೆ ಮಾಡಿ, ಆಯ್ತು, ನೀವು ಈ ಭಾನುವಾರ ನಡೆಯುವಂತಹ ಮಾಸ್ ಪ್ರೇಯರ್ಗೆ ಬಂದ್ಬಿಡಿ, ಅಲ್ಲಿ ಎಲ್ರೂ ಒಂದ್ಸಲ ಕೇಳಿ ಆನಂತರ ನಿಮ್ಗೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳ್ತಾರೆ. ಭೂಮಿಯ ಮ್ಯಾಗ್ನೆಟಿಕ್ ಈಕ್ವೇಟರ್ ಅಂದ್ರೆ ಭೂಮಿಯ ಸುತ್ತಲಿನ ಒಂದು ಇಮ್ಯಾಜಿನರಿ ಲೈನ್, ಇದು ಸೌಂಡಿಂಗ್ ರಾಕೆಟ್ಸ್ ನ ಲಾಂಚ್ ಮಾಡೋದಕ್ಕೆ ಹೇಳಿ ಮಾಡಿಸಿದಂತಹ ಜಾಗ, ದಿ ಬೆಸ್ಟ್. ಸೊ ಇದೇ ಮ್ಯಾಗ್ನೆಟಿಕ್ ಈಕ್ವೇಟರ್ ಭಾರತದಲ್ಲಿ ಹಾದು ಹೋಗ್ತಾ ಇದ್ದಿದ್ದು ಇದೇ ತುಂಬಾ ಪ್ರಾಂತ್ಯದಲ್ಲಿ.
ಅದರಲ್ಲೂ ಈ ಚರ್ಚ್ ಇದ್ದಂಥ ಜಾಗನೇ ಬೇಕಿತ್ತು ಇವ್ರಿಗೆ. ಹಾಗಾಗಿ ಇದೇ ಜಾಗ ಬೇಕು ಅಂತ ನಾವು ಪಟ್ಟಿಡಿದು ಕೂತಿರೋದು, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಅಂದಾಗ ನೆರೆದಿದ್ದ ಅಷ್ಟು ಜನ ಜಾಗವನ್ನು ಬಿಟ್ಕೊಡೋದಕ್ಕೆ ಒಪ್ಕೊಳ್ತಾರೆ. ಕೇವಲ 100 ದಿನದಲ್ಲಿ ಹಳ್ಳಿಯ ಜನ, ಚರ್ಚ್ ಮತ್ತು ಆ ಸುತ್ತಲಿನ ಜಾಗಗಳು ಆ ಎಲ್ಲವನ್ನ ಇವ್ರಿಗೊಪ್ಪಿಸಿ ಪಕ್ಕದ ಹಳ್ಳಿಗೆ ಹೊರಟು ಹೋಗ್ತಾರೆ. ಎಂಥ ತ್ಯಾಗ! ಈ ಸಮಯದಲ್ಲಿ ನಾವು ಇದಕ್ಕೆ ಕಾರಣರಾದಂಥ ಬಿಷಪ್ನ ನೆನಪು ಮಾಡಿಕೊಳ್ಳೇಬೇಕು. ಅವರ ಹೆಸರು ಬಿಷಪ್ ಪೀಟರ್ ಬರ್ನಾರ್ಡ್ ಪೆರೇರಾ. ವಿಜ್ಞಾನಿಗಳೆಲ್ಲರೂ ಈ ರಾಕೆಟ್ನ ಲಾಂಚ್ ಪ್ಲಾನಿಂಗ್ಗೆ ಅಂತ ಇಲ್ಲಿಗೆ ಶಿಫ್ಟ್ ಆಗ್ತಾರೆ. ಚರ್ಚ್ ಪಕ್ಕನೇ ಇದ್ದಂಥ ಬಿಷಪ್ ಮನೆ ಇವರ ಆಫೀಸ್ ಆಗತ್ತೆ, ಚರ್ಚ್ ವರ್ಕ್ಶಾಪ್ ಆಗತ್ತೆ, ಎತ್ತುಗಳನ್ನು ಕಟ್ಟಿದ್ದಂಥ ಜಾಗ ಇವರಿಗೆ ಸ್ಟೋರೇಜ್ ಆಗತ್ತೆ, ಹಾಗೂ ಲ್ಯಾಬೊರೇಟರಿ ಕೂಡ ಅಲ್ಲೇ ತಲೆ ಎತ್ತತ್ತೆ. ಹಳ್ಳಿಯ ಜನ ಕೂಡ ಈಗ ಇಲ್ಲಿರಲಿಲ್ಲ, ಹಾಗಾಗಿ ಒಂದು ಕ್ಯಾಂಟೀನ್ ಸಹ ಇರಲಿಲ್ಲ ಅಲ್ಲಿ. ವಿಜ್ಞಾನಿಗಳು ಹತ್ತಿರದ ರೈಲ್ವೆ ಸ್ಟೇಷನ್ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಆಗಿದ್ರಿಂದ ಅಲ್ಲಿವರೆಗೆ ಕಾಲ್ನಡಿಗೆಯಲ್ಲೇ ಹೋಗೋರು ಅಥವಾ ಸೈಕಲಲ್ಲಿ ಕೆಲವೊಮ್ಮೆ ತಿಂಡಿ ಮಾತ್ರ ತಿನ್ಕೊಂಬರೋರು. ಯಾಕಂದ್ರೆ ಬಹಳ ದೂರ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ, ಇಲ್ಲಿ ಕೆಲಸ ನಡೀತಾ ಇದೆ, ಊಟಕ್ಕೆ ಏನ್ ಬೇಕೋ ಅದನ್ನ ಕಟ್ಟಿಸ್ಕೊಂಡ್ಬಂದ್ಬಿಡೋರು. ನೋಡಿ, ಹೀಗೆ ಉಡಾವಣೆ ಆಗಿದ್ದು ಭಾರತ ದೇಶದ ಪ್ರಪ್ರಥಮ ರಾಕೆಟ್. Voice of Bengaluru, Bengaluru.